ನಮಸ್ಕಾರ ವೀಕ್ಷಕರೇ. ನಮಗೆ ಯಾರಿಗಾದರೂ ಏನಾದರೂ ಸಮಸ್ಯೆ ಆಯಿತು ಅಂದರೆ ನಾವು ಮೊದಲು ಕರೆ ಮಾಡುವುದು 112ಗೆ. ಇಂತಹ ತುರ್ತು ಸಂದರ್ಭದಲ್ಲಿ ಈ ನಂಬರ್ಗೆ ಕರೆ ಮಾಡಿ, ನೀವಿದ್ದಲ್ಲಿಗೆ ನಾವು ಬರುತ್ತೇವೆ ಅಂತ ಪೊಲೀಸರು ಹೇಳುತ್ತಾರೆ. ಪೊಲೀಸರ ಮೇಲೆ ಒಂದು ಸಾಮಾನ್ಯ ಆರೋಪವಿತ್ತು, ಪೊಲೀಸರು ಬರುವುದು ಎಲ್ಲ ಮುಗಿದ ಮೇಲೆ ಅಂತ. ಇಂತಹದ್ದೇ ಘಟನೆ ಮೊನ್ನೆ 3 ದಿನಗಳ ಹಿಂದೆ ನಾರಾಯಣಪುರ ವ್ಯಾಪ್ತಿಯಲ್ಲಿ ಹಿಂದಿವಾಲಾಗಳು ಕನ್ನಡಿಗರ ಮೇಲೆ ಹಲ್ಲೆಯನ್ನು ಮಾಡಲು ಮುಂದಾಗಿರುತ್ತಾರೆ. ಇಂತಹ ತುರ್ತು ಸಂದರ್ಭದಲ್ಲಿ ನೆರವಿಗೆ ಬರಲು 112 ಸಹಾಯವಾಣಿಗೆ ಕರೆ ಮಾಡಿದಾಗ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡದೆ ಸಂಪಿಗೆಯಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿ ಸುಮಾರು ಅರ್ಧ ಗಂಟೆಯ ನಂತರ ಅಲ್ಲಿಗೆ ಬರುತ್ತಾರೆ. ರಾಜಧಾನಿಯ ಬೆಂಗಳೂರಿನ ಈ ಪೊಲೀಸ್ ಪಡೆಯ ನೆರವು ತಡವಾಗುತ್ತಿದೆ. ದಯವಿಟ್ಟು 112 ಸಹಾಯವಾಣಿಯವರು ಸ್ಥಳೀಯ ವ್ಯಾಪ್ತಿಯ ಪೊಲೀಸರಿಗೆ ಮಾಹಿತಿ ರವಾನಿಸಿದರೆ ಆದಷ್ಟು ಬೇಗ ಇಂತಹ ಸಮಸ್ಯೆಗಳು ಬಗೆಹರಿಯುತ್ತವೆ. It has 3 components. One is public support answering point, which is a nodal center for receiving the call and dispatching the input to the end units. Second are district control center, which will cater the need of the people after getting information from the public support answering point. The third or the end component is ERU, Emergency Response Unit. These are nothing but the mobile vehicle which will reach to the spot and address the issue of taking. ನಮಸ್ತೆ 112 ತಮಗೆ ಈಗ ಸಹಾಯ ಮಾಡಿ. ಓಕೆ ಮ್ಯಾಮ್, ಆದಷ್ಟು ಬೇಗ ಪೊಲೀಸರನ್ನ ಕಳಿಸ್ಕೊಡ್ತೀವಿ. ಬಂದು ಕಾಲ್ ಮಾಡ್ತಾರೆ, ಅಡ್ರೆಸ್ ಕನ್ಫರ್ಮ್ ಮಾಡಿ ಮ್ಯಾಮ್. Emergency response support system is a national mission. It is a vision of the Union of India to create a single helpline number for the people of this country in case of their emergencies. This mission has also been accepted by the state government of Karnataka. ಇಲ್ಲೇ ಇಲ್ಲಿ ಬಿದ್ದಿದ್ದವನು ನೀವಾ? ಇಲ್ಲಿ ಬಿದ್ದಿದ್ನ? ಏನಾಗಿತ್ತು ಅಂದ್ರೆ ಸರ್, ಅವ್ರು ಯಾರೋ ಅಸ್ಸಾಂದವರು ಯಾರೋ ಹಿಂದಿದವರು ಅವರು ಅಲ್ಲಿ ಬಂದು ಬಿದ್ದ. ನಾವೇನು ಮಾಡಿದ್ವಿ, ಹೋದ್ರೆ ಹೋಗಲಿ ಅಂತ ತೆಗೆದು ಅಲ್ಲಿ ನಿಲ್ಲಿಸಿದ್ವಿ ಅವನ್ನ. ನೋಡಪ್ಪ ಸ್ಟ್ರೈಟ್ ಆಗ್ಬಿಟ್ಟಿದ್ಯಾ, ತಗೊಂಡು ಹೋಗ್ಬೇಡ ವೆಹಿಕಲ್ಲು, ಗಾಡಿಯಲ್ಲಿ ಸೈಡಲ್ಲಿ ಹಾಕು ಅಂತ ಹೇಳಿದ್ದಾನೆ ಅವನು. ರೈಟ್ ಇಬ್ಬರೂ 3 ಸಲ ಫೋನ್ ಮಾಡಿದ್ವಿ 112ಗೆ. ಬರ್ತಾವ್ರೆ ಅಂತ ಬೀಟವ್ರು ಬಂದರು, ನೋಡಿದ್ರು, ಇದು ನಮಗೆ ಬರಲ್ಲ, ವಯಸ್ಸಾಳ ಹೋದ್ರು. ಇಲ್ಲ, ವಯಸ್ಸಾಳಕ್ಕೆ ಬಂದ್ರೆ ಅವ್ರು ವಯಸ್ಸಾಳಕ್ಕೆ ಅಲ್ಲ ಸರ್. ಇನ್ನೊಂದೇನಂದ್ರೆ ಏನಾಗಿತ್ತು, ಹೊಡೆದ್ನ ಗಲಾಟೆ ಮಾಡ್ಕೊಂಡಿದ್ರು ಸರ್. ಒಂದು 20 ಜನ ಬಂದಿದ್ರು ಅವರು. ಇವಾಗ ನೋಡಿ ಅಪ್ಲೋಡ್ ಮಾಡ್ತಾ ಇದೀವಿ ನಮ್ಮ ಮಾಧ್ಯಮದಲ್ಲೇ. 20 ಜನ ಬಂದಿದ್ರು ಅವ್ರು, ರೌಡಿಗಳ ಥರ ಬಂದ್ಬಿಟ್ಟು ಹೇಳ್ತಾವ್ರೆ, ಯಾಕೆ ಏನಾಗೋಯ್ತು ನಿಮ್ಗೇನು ಬುದ್ಧಿದ್ದಾನ, ಬಿದ್ದೋಗ್ಲಿ ಬಿಡು, ಅದು ಹಿಂದಿ ಮಾತಾಡು, ಕನ್ನಡದಲ್ಲಿ ಮಾತಾಡಬೇಡ ಅಂತಾಳೆ ಅವಳು ಯಾರೋ ಬಂದು. ಪಬ್ಲಿಕಲ್ಲಿ ಹಿಂಗಾಗಿದೆ. 112 ಕಾಲ್ ಮಾಡಿದ್ರೆ ಎಷ್ಟು ಒಂದು 5 ಮಿನಿಟ್ಸಲ್ಲಿ ಬರ್ಬೋದು. ಸರ್ ನಮ್ಗೇನು 14 ಲಿಮಿಟ್ ಲೆಕ್ಕ. ಇವ್ರು 112 ಅವರು ಕರೆಕ್ಟಾಗಿ ಮಾಹಿತಿ ಕೊಡಬೇಕು. ಈಗ ಸತ್ತೋಗಿದ್ರೆ ಒಂದು 20 ಜನ ಬಂದು ನಮ್ಮನ್ನ ಹೊಡೆದಾಕಿದ್ರೆ ಅವ್ರ ಸಾಹೇಬ್ರೆ 112 ಕಾಲ್ ಮಾಡಿದ್ರೆ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಬರ್ಬೋದು. ನಿಯರ್ ಬೈ ವಯಸ್ಸಾಳ ಆಗ್ತಿಲ್ಲ. ನಾ ಇರೋದು ಹಜ್ಜುಭವನು, ಅಲ್ಲಿಂದ ಬರೋತಿ ಇಲ್ಲಿವರೆಗೂ ಆಯ್ತು, 15 ನಿಮಿಷ ಆಗೋಯ್ತು. ಸೀರಿಯಸ್ ಆಗಿ ಮೊನ್ನೆನೂ ಒಂದು ಕೇಸ್ ಕೊಟ್ಟೆ, ಅದು ಅಷ್ಟೇ ಅರ್ಧ ಗಂಟೆಗೆ ಬಂದವ್ರೆ ಅಂದಮೇಲೆ ಏನು ಪ್ರಯೋಜನ? ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ KA ಕನ್ನಡ ನ್ಯೂಸ್ 24/7.